18ನೆಯ ದಿನದ ಯುದ್ಧ ಇವತ್ತು ಕೂಡ ರಣರಂಗ ನಿಜವಾಗಿಯೂ ರಣಭೀಕರವಾಗಿತ್ತು. ಇರಾನಿನ ಮೇಲೆ ಅಮೆರಿಕ ಇಸ್ರೇಲ್ನ ದಾಳಿಗಳು ಅದೇ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಇರಾನ್ ಅಕ್ಕಪಕ್ಕದ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಸೇರಿದಂತೆ ಇಸ್ರೇಲಿನ ಮೇಲಿನ ದಾಳಿಯನ್ನು ಮುಂದುವರೆಸಿದೆ. ಇವತ್ತು ನೋಡಿದ್ರೂ ಯಾವುದೇ ರೀತಿಯಲ್ಲೂ ಯುದ್ಧದ ಘನಘೋರತೆ ಕಡಿಮೆಯಾಯಿತು ಅನ್ನೋ ಹಂಗಿರಲಿಲ್ಲ. ದುಬೈ ವಿಮಾನ ನಿಲ್ದಾಣದ ಮೇಲೆ ಸತತ 2ನೆಯ ದಿನಗಳ ಯುದ್ಧ ಶುರುವಾದ ನಂತರದ 3ನೆಯ ದಿನದ ದಾಳಿ ಇದು. ದುಬೈ ವಿಮಾನ ನಿಲ್ದಾಣದಲ್ಲಿ ಜೆಟ್ ಫ್ಯೂಯಲ್ ಸಂಗ್ರಹಿಸಿಟ್ಟಿದ್ದ ಟ್ಯಾಂಕರ್ಗಳ ಮೇಲೆ ಇರಾನ್ ಗುರಿ ಇಟ್ಟು ದಾಳಿ ನಡೆಸಿತು. ಆ ಟ್ಯಾಂಕರ್ಗಳು ಹೊತ್ಕೊಂಡು ಉರಿತಾ ಇದ್ದಾವೆ. ನೆನ್ನೆ ದಾಳಿ ನಡೆದಾಗ ಬೆಂಕಿಯನ್ನು ನಂದಿಸಿ ಎಲ್ಲ ಸ್ವಚ್ಛ ಮಾಡಿ ಬೆಳಗ್ಗೆ ಮತ್ತೆ ಏರ್ಪೋರ್ಟ್ ಶುರು ಮಾಡಿದ್ರು. ಎಮರ್ಜೆನ್ಸಿ ಇರುವ ವಿಮಾನಗಳ ಬಂದು ಹೋಗಿ ಮಾಡಲಿ ಅಂತ. ಏನೊಂದು 50-100 ವಿಮಾನಗಳು ಬಂದಿದ್ವೋ ಇಲ್ವೋ ಮತ್ತೆ ದಾಳಿ ಆಯಿತು. ತುರ್ತು ಉಪಯೋಗಕ್ಕೆ ತೆರೆದಿದ್ರು ಏರ್ಪೋರ್ಟನ್ನು ನೆನ್ನೆಯ ದಾಳಿಯ ನಂತರ. ಇರಾಕ್ನ ಬಾಗ್ದಾದ್ ಮೇಲೆ ಡ್ರೋನ್ ದಾಳಿ ಆಯಿತು. ಅಲ್ ರಶೀದ್ ಹೋಟೆಲ್ ಅನ್ನು ಗುರಿಯಾಗಿಸಿ. ಇರಾಕ್ನ ರಾಜಧಾನಿ ಬಾಗ್ದಾದ್ನ ಅಲ್ ರಶೀದ್ ಹೋಟೆಲ್ ಯುರೋಪಿಯನ್ ಯೂನಿಯನ್ನಿನ ಮೀಟಿಂಗ್ ಸೆಂಟರ್ ಅಂತಿದೆ. ಅಂದರೆ ಯುರೋಪಿಯನ್ ಯೂನಿಯನ್ನವರು ಯಾರ್ಯಾರು ಇದಾರಲ್ಲ ಅಲ್ಲಿ ಅವರುಗಳ ಮೀಟಿಂಗ್ ಸೆಂಟರ್ ಆಗಿತ್ತು ಅಂತ ಇರಾನ್ ಕಡೆಯಿಂದ ಹೇಳಿಕೆ. ಅದಕ್ಕೆ ಹೊಡೆದ್ವಿ ಅದನ್ನು ಅಂತ. ಇರಾಕ್ನ ರಾಯಭಾರ ಕಚೇರಿಯ ಮೇಲೆ ದಾಳಿ. ಇದು 3ನೇ ಸಲ ಮತ್ತೆ ರಾಯಭಾರ ಕಚೇರಿಯ ಮೇಲೆ ದಾಳಿ. ಅಮೆರಿಕದ ರಾಯಭಾರ ಕಚೇರಿ ಇರಾಕ್ನಲ್ಲಿ ಬಾಗ್ದಾದ್. ಸಿರಾಮ್ ರಕ್ಷಣಾ ವ್ಯವಸ್ಥೆಯನ್ನು ತಕ್ಷಣ ಆಕ್ಟಿವ್ ಮಾಡಲಾಯಿತು. ದಾಳಿ ತಡೆಯುವ ಪ್ರಯತ್ನದ ಭಾಗವಾಗಿ ಅಂತೂ ಇಂತೂ ಡ್ರೋನ್ ಅಮೆರಿಕದ ಸಿರಾಮ್ ರಕ್ಷಣಾ ವ್ಯವಸ್ಥೆಯನ್ನೂ ದಾಟಿಕೊಂಡು ರಾಯಭಾರ ಕಚೇರಿಗೆ ಬಡಿತು. ರಾಯಭಾರ ಕಚೇರಿ ಖಾಲಿ ಇದೆ, ಬಿಲ್ಡಿಂಗಿಗೆ ಹೊಡಿತಾರಷ್ಟೇ, ಅಲ್ಲೇನು ಸಾವು ನೋವು ಆಗುವ ಸಾಧ್ಯತೆ ಇಲ್ಲ. ಸಿರಾಮ್ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ ಇಟ್ಕೊಂಡಿದೆ ಅಲ್ಲಿ ಅಮೆರಿಕ, ಕೌಂಟರ್ ರಾಕೆಟ್ ಆರ್ಟಿಲರಿ ಆ್ಯಂಡ್ ಮಾರ್ಟರ್ ಅಂತ. ಇನ್ನು ಈ ಕಡೆಯಿಂದ ಜಂಟಿ ಪಡೆಗಳು ಇರಾನಿನ IRGC ನೌಕಾಪಡೆಯ ಪ್ರಧಾನ ಕಚೇರಿಯ ಮೇಲೆ ದಾಳಿ ನಡೆಸಿತು. ಮಿಲಿಟರಿ ಗುಪ್ತಚರ ನೌಕಾ ಗುಪ್ತಚರ ಘಟಕದ ಮೇಲೆ ನಿಖರವಾದ ದಾಳಿ. IRGC ನೌಕಾಪಡೆಯ ಪ್ರಧಾನ ಕಚೇರಿ. ಮತ್ತೊಂದು ಕಡೆ ಇಸ್ರೇಲು ಲೆಬನಾನ್ ಮೇಲೆ ಗ್ರೌಂಡ್ ಅಟ್ಯಾಕ್ ಶುರು ಮಾಡಿದೆ. ಅಂದರೆ ಇಸ್ರೇಲಿ ಟ್ಯಾಂಕರ್ಗಳು ಲೆಬನಾನ್ ಒಳಗೆ ನುಗ್ಗುತ್ತಾ ಇರೋದು. ಇಸ್ರೇಲು ಇರಾನ್ ಬಾರ್ಡರ್ ಹಂಚ್ಕೊಂಡಿಲ್ಲ, ಬಟ್ ಇಸ್ರೇಲ್ ಲೆಬನಾನ್ ಬಾರ್ಡರ್ ಹಂಚ್ಕೊಂಡಿದ್ದಾವೆ. ಇಸ್ರೇಲಿನ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ಗೆ ಲೆಬನಾನ್ ಟಚ್ ಆಗುತ್ತೆ, ಲೆಬನಾನಿನ ಸದರ್ನ್ ಮೋಸ್ಟ್ ಪಾಯಿಂಟ್. ಇಸ್ರೇಲಿ ಸೇನೆಗಳು ಲೆಬನಾನಿನ ಒಳಗೆ ನುಗ್ಗುತ್ತಾ ಇದ್ದಾವೆ. ಈ ಯುದ್ಧದಲ್ಲಿ ಲೆಬನಾನ್ ಮೇಲಿನ ದಾಳಿಯೇ ಆಗಿರಲಿ, ಇರಾನ್ ಮೇಲಿನ ದಾಳಿಯೇ ಆಗಿರಲಿ, ಇಸ್ರೇಲ್ ಕ್ಯಾನ್ ಜಸ್ಟಿಫೈ. ಇಸ್ರೇಲಿಗೆ ಕಾರಣ ಇದೆ ಈ ದಾಳಿಗೆ. ಅಮೇರಿಕಕ್ಕೆ ಜಸ್ಟಿಫೈ ಮಾಡೋದು ಬಹಳ ಕಷ್ಟ ಇದನ್ನು. ಇಲ್ಲ, ಓಪನ್ ಆಗಿ ಹೇಳಬೇಕು, ಇಸ್ರೇಲ್ ಪರವಾಗಿ ಬಂದಿದ್ವಿಯಪ್ಪ, ನಮ್ದೇನಿಲ್ಲ ಇದರಲ್ಲಿ ಅಂತ. ಅದನ್ನು ಮಾಡೋದಕ್ಕೂ ಆಗೋದಿಲ್ಲ. ಇಸ್ರೇಲ್ನವರು ಲೆಬನಾನ್ನಲ್ಲಿ ನಡೆಸಿದಂಥ ದಾಳಿಯಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಡ್ರೋನ್ ಲಾಂಚ್ ಪ್ಯಾಡ್ ಮೇಲೆ ದಾಳಿ ನಡೆಸಿದ್ದಾರೆ. ಡ್ರೋನ್ ಲಾಂಚ್ ಪ್ಯಾಡ್ ಮೇಲೆ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದ್ವು. ಕ್ಷಿಪಣಿ ಲಾಂಚ್ ಪ್ಯಾಡ್ ಮತ್ತು ಡ್ರೋನ್ ಉಡಾವಣಾ ಕೇಂದ್ರವನ್ನು ಧ್ವಂಸ ಮಾಡಿದ್ವು. ಅಬ್ರಹಂ ಲಿಂಕನ್ ಯುದ್ಧ ನೌಕೆಯ ಮೂಲಕ ಅಮೆರಿಕ ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನುವುದಕ್ಕೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವತ್ತು ಅಮೆರಿಕ. ಎಪಿಕ್ ಫ್ಯೂರಿ ಕಾರ್ಯಾಚರಣೆಯ ವಿಡಿಯೋ.
ಜಂಟಿ ದಾಳಿಯಲ್ಲಿ, ಅಮೆರಿಕ ಇಸ್ರೇಲಿನ ಜಂಟಿ ದಾಳಿಯಲ್ಲಿ ಇರಾನಿನ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಕಟ್ಟಡವನ್ನು ಧ್ವಂಸ ಮಾಡಿದ್ರು. ನಾನಾಗಲೇ ಹೇಳ್ತಾ ಇದ್ದೆ, ಇಸ್ರೇಲ್ ಕ್ಯಾನ್ ಜಸ್ಟಿಫೈ ಇಂಥ ಕಾರಣಕ್ಕಾಗಿ ನಾವು ಈ ದಾಳಿ ಮಾಡಿದ್ದೀವಿ ಅಂತ. 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ರಣಭೀಕರ ಭಯೋತ್ಪಾದಕ ದಾಳಿ ಇತ್ತಲ್ಲ, ಆ ದಾಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಎಲ್ಲರನ್ನೂ ಇಸ್ರೇಲ್ ಈಗ ಮುಗಿಸ್ತು. ಇದು ಇರಾನ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಕಚೇರಿ. ಮೊದಲು ಈಗ ಈ ಕಾರ್ಯಾಚರಣೆಯ ಮೂಲಕ ಇಸ್ರೇಲ್ 2023 ಅಕ್ಟೋಬರ್ 7ನೇ ತಾರೀಕು ತನ್ನ ಮೇಲೆ ದಾಳಿ ನಡೆಸಿದ್ದ ಆ ದಾಳಿಗೆ ಕಾರಣರಾದಂಥ ವ್ಯಕ್ತಿಗಳನ್ನು ಮುಗಿಸ್ತು. ಪ್ರತ್ಯಕ್ಷವಾಗಿ ಕಾರಣರಾದವರಿರಬಹುದು, ಪರೋಕ್ಷವಾಗಿ ಕಾರಣರಾದವರಿರಬಹುದು. ಸ್ವತಃ ಭಯೋತ್ಪಾದಕರನ್ನು ನೋಡಿ, ಇಲ್ಲಿ ಆ ದಾಳಿಯಲ್ಲಿದ್ದಂಥ ಮತ್ತಷ್ಟು ಜನರನ್ನು ಹೊಡೆದಂಥ ದೃಶ್ಯ ಇದು. ಗೊತ್ತೇ ಆಗೋದಿಲ್ಲ ಅವ್ರಿಗೆ, ತಮ್ಮ ಪಾಡಿಗೆ ತಾವು ಭೂಮಿ ಮೇಲೆ ಏನೋ ಮಾಡ್ಕೊಂಡಿರ್ತಾರೆ, ಸ್ಯಾಟಲೈಟ್ಗಳು ಕಣ್ಣು ಇಟ್ಕೊಂಡಿರ್ತವೆ ಅನ್ನೋದು ಗೊತ್ತಾಗೋದಿಲ್ಲ. ಅಕ್ಯುರಸಿ ಇಸ್ ಅಕ್ಯುರಸಿ ಬಿಡಿ, ಅದರಲ್ಲೇನು. ನೋಡಿ ಅಲ್ಲಿ ಬೀಳ್ತಾವೆ ಮೇಲಿಂದ. ಹಮಾಸ್ ಭಯೋತ್ಪಾದಕ ಸಂಘಟನೆ ಆ ದಾಳಿ ನಡೆಸಿತ್ತು. ಹಮಾಸ್ಗೆ ಹಿಜ್ಬುಲ್ಲಾದವರು, ಹೌತಿಯವರು ವೆಪನ್ಸ್ ಕೊಟ್ಟಿದ್ದರು. ಹಿಜ್ಬುಲ್ಲಾದವ್ರಿಗೆ, ಹೌತಿಯವರಿಗೆ ವೆಪನ್ಸ್ ಕೊಟ್ಟಿದ್ದು ಆಯಾತುಲ್ಲಾ ಖಮೇನಿ. ಸರ್ಕಲ್ ಇತ್ತು. ಆ ಸರ್ಕಲನ್ನು ಇಸ್ರೇಲ್ ಧ್ವಂಸ ಮಾಡಿತು. ಆ ದೇಶದ ಹಠ ಅದು. ನೋಡಿ, ಹಮಾಸ್ ಭಯೋತ್ಪಾದಕ ಸಂಘಟನೆ ನಡ ಮುರಿದಿದ್ದಾರೆ ಅದರದು. ಪಕ್ಕದಲ್ಲಿರೋ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಗ್ರೌಂಡ್ ಇನ್ವೇಷನ್ ಆಗ್ತಾಯಿದೆ, ಒಳಗೆ ನುಗ್ಗಿದ್ದಾರೆ. ಇದಕ್ಕಿಂತ ಮುಂಚೆನೂ ಈ ಹಿಜ್ಬುಲ್ಲಾ ಮತ್ತು ಹೌತಿ ಪೇಜರ್ ಅಟ್ಯಾಕ್ ಮಾಡಿಸಿದ್ರಲ್ಲ, ಅದೇನು ಕಡಿಮೆ ಅಟ್ಯಾಕ್ ಅದು. ಅವರು ಬಳಸ್ತಾ ಇದ್ದ ಪೇಜರ್ ಒಳಗೆ ಅವ್ರಿಗೆ ಗೊತ್ತಾಗದಂಗೆ ಬಾಂಬ್ ಬಿಟ್ಟು ಕರೆಕ್ಟಾಗಿ ಒಂದು ಮೆಸೇಜ್ ಕಳಿಸಿ, ಆ ಮೆಸೇಜನ್ನು ಅವ್ರು ಓಪನ್ ಮಾಡ್ತಿದ್ದಂಗೆ ಬ್ಲಾಸ್ಟ್ ಆಗೋಂಗೆ ಮಾಡಿದ್ರು. ಇದೆಲ್ಲದಕ್ಕೂ ಫಂಡಿಂಗ್ ಮಾಡ್ತಾ ಇದ್ದ ಇರಾನ್, ಆಯಾತುಲ್ಲಾ ಖಮೇನಿಯ ಆಡಳಿತ ದಾಳಿ ಮಾಡಿದ್ರು. ಇನ್ನೊಂದು ಕಡೆ ಇರಾನ್ ಇಸ್ರೇಲಿನ ಮೇಲೆ ತನ್ನ ಡಾನ್ಸಿಂಗ್ ಮಿಸೈಲನ್ನು ಪ್ರಯೋಗಿಸಿತು. ಇರಾನಿನ ಬತ್ತಳಿಕೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಇದನ್ನು. ಅತ್ಯಂತ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್, ಡಾನ್ಸಿಂಗ್ ಮಿಸೈಲ್. ನೋಡಿ, ಅದಕ್ಕೊಂದು ಟ್ರ್ಯಾಕ್ ಇಲ್ಲ ಹೋಗ್ತಾ ಇರೋದಕ್ಕೆ. ಅಂದರೆ ಹೆಂಗೆ ಬೇಕಂಗೆ ಹೋಗುತ್ತಂಥದ್ದು. ಇಸ್ರೇಲ್ ಹತ್ರ ಐರನ್ ಡೋಮ್ ಇದೆ. ಶತ್ರು ದೇಶಗಳ ಕಡೆಯಿಂದ ಯಾವುದೇ ಮಿಸೈಲು, ಡ್ರೋನು, ರಾಕೆಟ್ಟು ಏನೇ ಬಂದರೂ ಐರನ್ ಡೋಮ್ ಅಲರ್ಟ್ ಆಗುತ್ತೆ. ಅದನ್ನು ಆಕಾಶದಲ್ಲೇ ಹೊಡೆದುರುಳಿಸುವುದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಒಂದು ಮಿಸೈಲ್ ಲಾಂಚ್ ಆಗುತ್ತೆ. ಆ ಮಿಸೈಲ್ ಅಪ್ ಟು 99% ಶತ್ರು ಡ್ರೋನ್ಗಳನ್ನು, ರಾಕೆಟ್ಗಳನ್ನು, ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದಾಕತ್ತೆ. ಆದರೆ ಇದು ಒಂದೇ ಪಾತ್ನಲ್ಲಿ ಹೋಗೋದಿಲ್ಲ, ಡಾನ್ಸ್ ಮಾಡ್ಕೊಂಡು ಹೋಗುತ್ತಂತೆ. ಇರಾನ್ ಇದಕ್ಕೆ ಸೆಜ್ಜಿಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೆಸರಿಟ್ಟಿದೆ. ಸೆಜ್ಜಿಲ್ ಅಂದರೆ ಅಲ್ಲಿನ ಭಾಷೆಯಲ್ಲಿ ಎಂಥ ಬೆಂಕಿಯ ಕಲ್ಲು ಅಂತ ಅರ್ಥ. ಬೆಂಕಿಯ ಕಲ್ಲು ಅಥವಾ ಕಲ್ಲಿನ ಬೆಂಕಿ. ಅದನ್ನು ಇವತ್ತು ಟೆಲ್ ಅವೀವ್ ಮೇಲೆ ಇರಾನ್ ಪ್ರಯೋಗಿಸ್ತು. ಇಲ್ಲಿ ತನಕ 700 ಮಿಸೈಲು, 3600 ಡ್ರೋನ್ಗಳನ್ನು ಇರಾನ್ ಬಳಸಿದ ಹಾಗಾಗಿದೆ. 1990ರಲ್ಲೇ ಈ ಮಿಸೈಲಿನ ಡೆವಲಪ್ಮೆಂಟನ್ನು ಇರಾನ್ ಆರಂಭಿಸಿತ್ತು. 1990 ಇರಾನಿನ ಸ್ವದೇಶಿ ಡ್ರೋನ್ ಇದು. ಬ್ಯಾಲಿಸ್ಟಿಕ್ ಮಿಸೈಲು ಪರ್ಷಿಯನ್ ಭಾಷೆಯಲ್ಲಿ ಸೆಜ್ಜಿಲ್ ಅಂದರೆ ಬೆಂಕಿಯ ಕಲ್ಲು ಅಂತ ಅರ್ಥ. 2008ರಲ್ಲಿ ಮೊದಲ ಸಲ ಪರೀಕ್ಷೆ ಮಾಡಿದ್ರು. ಫಸ್ಟ್ ಟ್ರಯಲ್ನಲ್ಲಿ 800 ಕಿಲೋಮೀಟರ್ ಹೋಗಿತ್ತಿತ್ತು. ಆ ನಂತರ ಅದನ್ನು ಡೆವಲಪ್ ಮಾಡ್ತಾ ಬಂದರು. 2009ರಲ್ಲಿ ಎರಡನೇ ಸಲ ಪ್ರಯೋಗ ಮಾಡ್ತಾರೆ.
ಇದರ ಗೈಡೆನ್ಸ್ ಸಿಸ್ಟಮು, ನ್ಯಾವಿಗೇಷನ್ ಸಿಸ್ಟಮ್ಸ್ನಲ್ಲಿ ಸುಧಾರಣೆ ಮಾಡಿರ್ತಾರೆ. ಹಂತ ಹಂತವಾಗಿ ಡೆವಲಪ್ ಮಾಡ್ತಾ 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 6ನೆಯ ಟೆಸ್ಟ್ ಮಾಡಿದಾಗ 2000 ಕಿಲೋಮೀಟರ್ನ ಗುರಿಯನ್ನು ಇದು ತಲುಪಿತ್ತು. 2000 ಕಿಲೋಮೀಟರ್ ಅಂದರೆ ಇಸ್ರೇಲ್ ತಲುಪಿತು ಅಂತ ಅರ್ಥ. ಆಪರೇಷನ್ 2 ಪ್ರಾಮಿಸ್ನ ಅಂತ ಹೆಸರಿಟ್ಟಿದ್ದಾರೆ ಇರಾನ್ನವರು. ಅದರ ಭಾಗವಾಗಿ ಇಸ್ರೇಲ್ ಮೇಲೆ ಸೆಜ್ಜಿಲ್ಲನ್ನು ಬಳಸಿದರು. ಇದರಲ್ಲಿ ಲಿಕ್ವಿಡ್ ಫ್ಯೂಯಲ್ ಇರೋದಿಲ್ವಂತೆ, ಸಾಲಿಡ್ ಫ್ಯೂಯಲ್ ಹಾಕಿರ್ತಾರಂತೆ. 2000 ಕಿಲೋಮೀಟರು ಹೋಗುತ್ತೆ. ಇದನ್ನು ತಡೆಯುವುದು ಇಸ್ರೇಲಿನ ಐರನ್ ಡೋಮಿಗೆ ಕಷ್ಟ ಅಂತ. ರಡಾರಿಗೆ ಕಾಣಿಸೋದೇ ಇಲ್ಲ. ವಿಚಿತ್ರವಾಗಿ ಆಡ್ಕೊಂಡು ಬಂದಾಗ ಬರ್ತಾ ಇರೋದೇನು ವಿಮಾನನ, ರಾಕೆಟ್, ಏನು ಗೊತ್ತೇ ಆಗೋದಿಲ್ಲ ಅಂತ ರಡಾರ್ಗಳು ಕನ್ಫ್ಯೂಸ್ ಆಗಿಬಿಡ್ತವೆ. ಇದೇನು ಅಂತ ಗೊತ್ತಾಗುವಷ್ಟರಲ್ಲಿ ಟಾರ್ಗೆಟ್ ರೀಚ್ ಆಗಿಬಿಟ್ಟಿರುತ್ತೆ, ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ ಇದು ಅಂತ. ಇಸ್ರೇಲಿಗೆ ಅತ್ಯಂತ ಹತ್ತಿರದಲ್ಲಿರುವ ಇರಾನಿನ ಲಾಂಚ್ ಪ್ಯಾಡ್ನಿಂದ ಇದನ್ನು ಲಾಂಚ್ ಮಾಡಿದ್ರು. 7 ನಿಮಿಷದಲ್ಲಿ ಇಸ್ರೇಲಿಗೆ ರೀಚ್ ಆಗುತ್ತೆ. ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ದಾಳಿ ಮಾಡುತ್ತೆ ಅನ್ನುವ ಕಾರಣಕ್ಕೆ ಈ ಮಿಸೈಲ್ ಬಗ್ಗೆ ಇಸ್ರೇಲಿಗರಿಗೂ ಒಂದು ಆತಂಕ ಇದೆ. 7 ನಿಮಿಷದಲ್ಲಿ ಇಸ್ರೇಲ್ ತಲುಪಬಲ್ಲದು. ಈ ಮಧ್ಯೆ ಇಸ್ರೇಲ್ ಕಡೆಯಿಂದ ಬರ್ತಾ ಇರುವ ಸುದ್ದಿ, ಇರಾನಿನ ಅತ್ಯಂತ ಪ್ರಮುಖ ಇಬ್ಬರನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ. ಒಂದು ಬಸಿಜ್ ಅಂತ ಒಂದು ಸಂಘಟನೆ ಅಂದರೆ IRGCಯ ಭಾಗ. IRGC ಅನ್ನೋದು ಒಂದು ನೀವು ಮದರ್ ಆರ್ಗನೈಸೇಷನ್ ಅಂತ ಇಟ್ಕೊಂಡ್ರೆ ಇರಾನಿನ ಮಿಲಿಟರಿಗೆ ಅದಕ್ಕೆ ಬೇರೆ 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 ಅಂಗಗಳಿದ್ದಾವೆ. ಈಗ ಕುದ್ಸ್ ಫೋರ್ಸ್ ಒಂದಿತ್ತು. ಕುದ್ಸ್ ಫೋರ್ಸ್ನ ನಾಯಕನೇ ಇಸ್ರೇಲಿಗೆ ಮಾಹಿತಿದಾರನಾಗಿದ್ನ ಅಂತ ಒಂದು ಸುದ್ದಿ ಹೇಳಿದ್ವಿ ನಾವು. ಕುದ್ಸ್ ಫೋರ್ಸ್ನ ಜವಾಬ್ದಾರಿ ಏನು? ಭಯೋತ್ಪಾದಕ ಸಂಘಟನೆಗಳನ್ನು ಸಾಕೋದು ಕುದ್ಸ್ ಫೋರ್ಸ್ನ ಜವಾಬ್ದಾರಿ. ಹೌತಿಗಳಿಗೆ ಏನು ಬೇಕು, ಹಿಜ್ಬುಲ್ಲಾಗಳಿಗೆ ಏನು ಬೇಕು, ಹಮಾಸ್ನ ಭಯೋತ್ಪಾದಕರಿಗೆ ಏನು ಬೇಕು, ದುಡ್ಡ, ವೆಪನ್ನ, ಅದನ್ನು ಹೆಂಗೆ ತಲುಪಿಸೋದು, ಅದೆಲ್ಲವನ್ನು ಕುದ್ಸ್ ಫೋರ್ಸ್ ನೋಡಿಕೊಳ್ತಿತ್ತು. ಹಾಗೆ ಬಸಿಜ್ ಅನ್ನುವಂಥ ಒಂದು ಅಂಗ, IRGCಯ ಅಂಗ, ಇದರ ನೇತೃತ್ವ ವಹಿಸಿದ್ದವನು ಗೋಲಾಂ ರೇಜಾ ಸುಲೈಮಾನಿ ಅಂತ. ಗೋಲಾಂ ರೇಜಾ ಸುಲೈಮಾನಿ. ಬಸಿಜ್ನ ಜವಾಬ್ದಾರಿ ಏನು? IRGC ಇರಾನಿನ ಹೊರಗಿನ ಶತ್ರುಗಳ ಜೊತೆ ಹೋರಾಡೋದು. IRGC ಇಸ್ರೇಲ್ ವಿರುದ್ಧ ಏನು ಮಾಡಬೇಕು, ಅಮೆರಿಕ ವಿರುದ್ಧ ಏನು ಮಾಡಬೇಕು, ಅಕ್ಕಪಕ್ಕದ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇರಾನಿನ ವಿರುದ್ಧ ಏನು ಮಾಡದೇ ಇರೋಂಗೆ ಹೆಂಗೆ ನೋಡ್ಕೊಳ್ಳೋದು, ಅದೆಲ್ಲವನ್ನು IRGC ಹ್ಯಾಂಡಲ್ ಮಾಡ್ತಾ ಇತ್ತು. IRGCಯ ಒಂದು ಅಂಗವಾದ ಬಸಿಜ್, ಅದರ ಕೆಲಸ ದೇಶದ ಒಳಗಡೆ ಅಯಾತುಲ್ಲಾ ಖಮೇನಿ ವಿರುದ್ಧ ಆಗಲಿ, ಅಯಾತುಲ್ಲಾ ಖಮೇನಿಯ ಆಡಳಿತದ ವಿರುದ್ಧವಾಗಲಿ ಯಾರೂ ಧ್ವನಿ ಎತ್ತದಂತೆ ನೋಡಿಕೊಳ್ಳುವುದು. ನೋಡಿಕೊಳ್ಳೋದು ಬಸಿಜ್ನ ಕೆಲಸ. ಈ ಹಿಜಾಬ್ ಕಾರಣಕ್ಕಾಗಿ ಇರಾನಿನ ತುಂಬ ಪ್ರತಿಭಟನೆಗಳು ನಡೆದವಲ್ಲ. ಆ ಒಂದು ಹುಡುಗಿ, 22 ವರ್ಷದ ಹುಡುಗಿ, ಸರಿಯಾಗಿ ಹಿಜಾಬ್ ಧರಿಸಿರಲಿಲ್ಲ ಅನ್ನುವ ಕಾರಣಕ್ಕೆ 2022ನಲ್ಲಿ ಫೆಬ್ರವರಿ ಬಡಿದು ಕೊಂದುಬಿಟ್ರು ಆಕೆಯನ್ನು ಇರಾನಿನ ನೈತಿಕ ಪೊಲೀಸರು. ಅದಾದ ಮೇಲೆ ಇರಾನಿನಾದ್ಯಂತ ಪ್ರತಿಭಟನೆಗಳು ಶುರುವಾದವು. ಜೀವದ ಹಂಗು ತೊರೆದು ಬೀದಿಗಿಳಿದ್ರೆ ಹೆಣ್ಣುಮಕ್ಕಳು. ಬೀದಿಗಳಲ್ಲಿ ತಮ್ಮ ಹಿಜಾಬನ್ನು ತೆಗೆದು ಬೆಂಕಿ ಇಟ್ಟರು ಅವುಗಳಿಗೆ. ಇಸ್ಲಾಮಿಕ್ ನಿಯಮ, ಹೆಣ್ಣಿನ ತಲೆಗೂದಲು ಪರಪುರುಷನಿಗೆ ಕಾಣಬಾರದು ಅಂತ. ಇವರು ಹಿಜಾಬಿನ ವಿರುದ್ಧ ಪ್ರತಿಭಟನೆ ಶುರು ಮಾಡಿದ್ರು. ಏನಂದ್ರು ಪ್ರತಿಭಟನಾಕಾರರು? ಆಯಿತು, ತಲೆಗೂದಲು ಕಾಣಬಾರದು ತಾನೇ, ನಾವು ತಲೆ ಬೋಳಿಸ್ಕೊಂಡ್ಬಿಡ್ತೀವಿ ಅಂತ ತಲೆ ಬೋಳಿಸ್ಕೊಂಡ್ಬಿಟ್ರು. ಅದೊಂಥರ ಈ ಕಾಡ್ಗಿಚ್ಚು ಹರಡ್ದಂಗೆ ಇರಾನಿನ ತುಂಬ ಹರಡಿತ್ತ ಆ ಪ್ರತಿಭಟನೆ. ಇರಾನಿನ ಯುವ ಸಮುದಾಯ, ಮೊದಲು ಹೆಣ್ಮಕ್ಳು ಬೀದಿಗೆ ಬಂದರು, ಆನಂತರ ಗಂಡಸರು ಬೀದಿಗೆ ಬಂದರು ಅವ್ರನ್ನ ಬೆಂಬಲಿಸಿಕೊಂಡು. ಆ ಅಷ್ಟು ಹೋರಾಟವನ್ನು ನಿರ್ದಯವಾಗಿ ಹತ್ತಿಕ್ಕಿದ್ದು ಬಸಿಜ್ ಫೋರ್ಸ್, IRGC ಅಂಗ, ಗೋಲಾಂ ರೇಜಾ ಸುಲೈಮಾನಿ. ಹಾಗೆ ಬೀದಿಗಿಳಿದವರನ್ನು ಹುಡುಕಿ ಕೊಲ್ಲಿಸ್ಬಿಟ್ಟ. ಕೊಲ್ಲಿಸ್ತಾ ಇದ್ದ. ಈ ವರ್ಷ ಜನವರಿಯಲ್ಲೂ ಖಮೇನಿಯ ಕಟ್ಟರ್ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಇರಾನಿನ ಜನ ಬೀದಿಗಿಳಿದ್ರು. ಬೀದಿಗಳಲ್ಲಿ ಹೋರಾಟಗಳು ನಡೆದವು. ಇದೇ ಗೋಲಾಂ ರೇಜಾ ಸುಲೈಮಾನಿ ಅವರೆಲ್ಲರನ್ನೂ ನಿರ್ದಯವಾಗಿ ಮುಗಿಸಿಬಿಟ್ಟ. ಆ ನಿರ್ದಯತೆಯ ಪರಾಕಾಷ್ಠೆ ಹೆಂಗಿತ್ತು ಅಂದರೆ, ಬಸಿಜ್ ಫೋರ್ಸ್ನ ಸೈನಿಕರುಗಳೇ ಒಪ್ಕೊಳ್ಳಿಲ್ವಂತೆ. ನಮ್ಮದೇ ಹುಡುಗರು, ಇವ್ರು ನಮ್ಮ ಮುಂದೆ ಓಡಾಡ್ಕೊಂಡಿದ್ದವರು, ಇವ್ರ ಮೇಲೆ ಹೆಂಗೆ ಗುಂಡು ಹೊಡೆಯೋದು ಅಂತ.
ಹೆಂಗೆ ಗುಂಡು ಹೊಡೆಯೋಣ ಇವ್ರ ಮೇಲೆ? ಈ ಸುಲೇಮಾನಿ ಇರಾಕ್ನಿಂದ ಸೈನಿಕರನ್ನು, ಪಾಕಿಸ್ತಾನದಿಂದ ಸೈನಿಕರನ್ನು ಅಕ್ರಮವಾಗಿ ಇರಾನಿನೊಳಗೆ ಕರೆಸ್ಕೊಂಡು ಅವ್ರ ಮೂಲಕ ಗುಂಡು ಹೊಡೆಸ್ತಾ ಅಂತ, ಅವ್ರ ಮೂಲಕ ಗುಂಡು ಹೊಡೆಸ್ತಾ. ಜನವರಿ 1 ತಿಂಗಳಲ್ಲಿ ಅಲ್ಲಿ 3,500 ಮಕ್ಕಳನ್ನು ಕೊಂದರು. 3,500 ಅಂತ ಸರ್ಕಾರ ಒಪ್ಪಿಕೊಂಡಿತ್ತು. 3,500 ಕೊಂದಿದ್ದೀವಿ ನಾವು ಅಂತ. ಹ್ಯೂಮನ್ ರೈಟ್ಸ್ ಏಜೆನ್ಸಿಗಳ ಪ್ರಕಾರ 35,000 ಮಕ್ಕಳನ್ನು ಕೊಂದಿದ್ದಾರೆ ಅಲ್ಲಿ. ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟಿಸಿದವರು, ಅಯಾತುಲ್ಲಾ ಖಮೇನಿಯ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ 35,000 ಮಕ್ಕಳನ್ನು ಜನವರಿ ತಿಂಗಳಲ್ಲಿ ಹೊಡೆದು ಹಾಕಲಾಗಿದೆ ಅಂತ ಹ್ಯೂಮನ್ ರೈಟ್ಸ್ ಏಜೆನ್ಸಿಗಳು ಹೇಳ್ತವೆ. ಈತನನ್ನು ಹೊಡೆದು ಹಾಕಿದ್ದೀವಿ ಅಂತ ಈಗ ಇಸ್ರೇಲ್ ಹೇಳ್ತಾ ಇದೆ. ಅದಾಗ್ತಾ ಇದ್ದಂತೆ ತಾನು ಬದುಕಿದ್ದೀನಿ ಅಂತ ತೋರಿಸಿಕೊಳ್ಳುವುದಕ್ಕೋ ಏನೋ ಈತ ಲಾರಿಜಾನಿ ಪತ್ರ ಬರೆದಿರೋದು. ಲಾರಿಜಾನಿ ಖಮೇನಿಯ ಬಲಗೈ ಬಂಟ, ಅಯಾತುಲ್ಲಾ ಖಮೇನಿಯ ಬಲಗೈ ಬಂಟ. ಅಯಾತುಲ್ಲಾ ಖಮೇನಿ ಯು ಆರ್ ಮೈ ಡೆಪ್ಯೂಟಿ ಅಂತ ಬದುಕಿದ್ದಾಗ ಈತನನ್ನು ನೇಮಕ ಮಾಡಿದ್ದು ಲಾರಿಜಾನಿ. ಅಯಾತುಲ್ಲಾ ಖಮೇನಿ ಹತ್ಯೆಯ ನಂತರ ಬಂದದ್ದು ಈತನದೇ ಹೆಸರು. ಈತನೇ ನೆಕ್ಸ್ಟು ಸುಪ್ರೀಂ ಲೀಡರ್ ಆಗಿಬಿಡ್ತಾನೆ ಅಂತ ಸುಪ್ರೀಂ ಲೀಡರ್ ಆಗಲಿಲ್ಲ, ಆಗಿದ್ದು ಮೊಜ್ತಬಾ ಖಮೇನಿ. ಮೊಜ್ತಬಾ ಖಮೇನಿಗೂ ಕೂಡ ಲಾರಿಜಾನಿನೇ ಡೆಪ್ಯೂಟಿ. ಈ ಲಾರಿಜಾನಿಯನ್ನು ಮುಗಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ತಾನಿನ್ನೂ ಬದುಕಿದ್ದೇನೆ ಅನ್ನುವುದಕ್ಕೆ ಸಾಕ್ಷಿ ಕೊಡುವ ರೀತಿಯಲ್ಲಿ ಲಾರಿಜಾನಿ ಹುತಾತ್ಮ, ಇದೇನು ಸೇನಾ ನೌಕಾಪಡೆ ಹುತಾತ್ಮರಾದ್ರಲ್ಲ ಇಲ್ಲಿ, ಅವರ ಭಾಷೆಯಲ್ಲಿ ಹುತಾತ್ಮರು. ಶ್ರೀಲಂಕಾ ಕಡಲಿನ ಹತ್ರ ಅಮೇರಿಕದ ಸಬ್ಮೆರಿನ್ ಹೊಡೆದಾಕ್ತಲ್ಲ, ದೇನಾ ಅಂತ ಹಡಗು, ಅದರಲ್ಲಿ ಮೃತಪಟ್ಟ ನೌಕಾಪಡೆ ಯೋಧರಿಗೆ ಶ್ರದ್ಧಾಂಜಲಿಯೊಂದನ್ನು ಟ್ವೀಟ್ ಮಾಡಿದ್ದಾನೆ. ಅಂದರೆ ಆತನ ಅಕೌಂಟ್ನಿಂದ ಟ್ವೀಟ್ ಆಗಿದೆ. ನಾನಿನ್ನೂ ಸತ್ತಿಲ್ಲ ಅಂತ ತೋರಿಸಿಕೊಳ್ಳೋದಕ್ಕಿದು ಹ್ಯಾಂಡ್ ರೈಟಿಂಗಲ್ಲಿ ಇದೆಯಂತೆ. ಹ್ಯಾಂಡ್ ರೈಟಿಂಗ್ ಕೈ ಬರಹದಲ್ಲಿದೆ ಇದು. ಐ ಆಮ್ ಸ್ಟಿಲ್ ಅಲೈವ್ ಅನ್ನುವ ರೀತಿಯಲ್ಲಿ. ಇರಾನ್ ದೇನಾ ನೌಕಾಪಡೆಯ ಹುತಾತ್ಮರಿಗೆ ಸಂತಾಪ ಸೂಚಿಸುತ್ತದೆ. ಹುತಾತ್ಮರ ನೆನಪು ಯಾವಾಗಲೂ ಇರಾನಿನ ಹೃದಯ ಭಾಗದಲ್ಲಿರುತ್ತದೆ. ಆತ್ಮೀಯ ಹುತಾತ್ಮರಿಗೆ ನಾನು ಸರ್ವಶಕ್ತ ದೇವರಿಂದ ಪ್ರಾರ್ಥಿಸುತ್ತೇನೆ. ಅಲಿ ಲಾರಿಜಾನಿ, ಇರಾನ್ ಭದ್ರತಾ ಮುಖ್ಯಸ್ಥ. ಟ್ವೀಟ್. ಯುದ್ಧದ್ದೇ ಮುಂದುವರೆದ ಸುದ್ದಿಗಳು. ಅಯಾತುಲ್ಲಾ ಖಮೇನಿ ಹತ್ಯೆಯ ನಂತರ ಕೆಲವು ದಿನಗಳಾದ ಮೇಲೆ ಮೊಜ್ತಬಾ ಖಮೇನಿಯನ್ನು ಸುಪ್ರೀಂ ಲೀಡರ್ ಆಗಿ ಘೋಷಿಸಲಾಯಿತು. ಘೋಷಣೆಯಾಗುವುದಕ್ಕಿಂತ ಮುಂಚೆ, ಘೋಷಣೆಯಾದ ನಂತರ ಎಲ್ಲೂ ಹೊರಗಡೆ ಕಾಣಿಸಿಕೊಂಡಿಲ್ಲ. ಈ ವಿಡಿಯೋ AI ಅಂತ ಹೇಳಲಾಗತ್ತೆ. ಸಂಭ್ರಮಾಚರಣೆಯನ್ನು ಕೂಡ ಮೊಜ್ತಬಾ ಖಮೇನಿಯ ಪ್ರತಿಕೃತಿಯನ್ನು ಇಟ್ಕೊಂಡು ಮಾಡಿಬಿಟ್ರು. ಪ್ರತಿಕೃತಿಯನ್ನು ಇಟ್ಕೊಂಡು ಸಂಭ್ರಮಾಚರಣೆ. ಇಲ್ಲಿ ತನಕ ಒಂದು ವಿಡಿಯೋ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ಕೈ ಬರಹದ ಹೇಳಿಕೆ ಕೂಡ ಇಲ್ಲ, ಆಡಿಯೋ ಇಲ್ಲ. ಇದನ್ನು ನೋಡಿ 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 ಕೆಲವರು ಮೊಜ್ತಬಾ ಖಮೇನಿನೂ ಖಲಾಸಾಗಿರ್ಬೇಕು ಅಂದರು. ಆ ನಂತರ ಬಂದ ಸುದ್ದಿ, ಇಲ್ಲ, ಅಮೆರಿಕ ನಡೆಸಿದ ದಾಳಿಯಲ್ಲಿ, ಅಮೆರಿಕ ಇಸ್ರೇಲ್ನ ಜಂಟಿ ದಾಳಿಯಲ್ಲಿ ಆತನ 2 ಕಾಲು ಹೋಗಿದ್ದಾವೆ. ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್. ಪ್ರಜ್ಞೆ ಕೂಡ ಇರಲಿಕ್ಕಿಲ್ಲ. ಯಾವ ದಾಳಿಯಲ್ಲಿ ತಾನು ಗಾಯಗೊಂಡನೋ ಅದೇ ದಾಳಿಯಲ್ಲಿ ತನ್ನ ತಂದೆ, ತಾಯಿ, ತಂಗಿ ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು, ತಂಗಿ ಮಕ್ಕಳು ಎಲ್ಲ ಸತ್ತು ಹೋಗಿದ್ದಾರೆ ಅನ್ನೋದು ಕೂಡ ಮೊಜ್ತಬಾ ಖಮೇನಿಗೆ ಗೊತ್ತಿರಲಿಕ್ಕಿಲ್ಲ ಅನ್ನುವ ಚರ್ಚೆಗಳು ಶುರುವಾದವು. ಆ ಚರ್ಚೆಗಳನ್ನು ಡಿನೈ ಮಾಡೋದಕ್ಕೆ ಇರಾನ್ ಕಡೆಯಿಂದ ಯಾವ ಪ್ರಯತ್ನವೂ ನಡೆಯಲಿಲ್ಲ. ಇಲ್ಲ, ಇದೆಲ್ಲ ಸುಳ್ಳು, ಮೊಜ್ತಬಾ ಖಮೇನಿ ಇಸ್ ವೆಲ್ ಆ್ಯಂಡ್ ಫೈನ್, ನೋಡಿ ಇಲ್ಲಿದ್ದಾರೆ, ಆ ಥರದ್ದೇನೂ ಬರಲಿಲ್ಲ. ಈಗ ಒಂದು ಆಡಿಯೋ ತುಂಬ ಚರ್ಚೆ ಆಗ್ತಾ ಇದೆ. ಆವತ್ತು ದಾಳಿ ನಡೆದ ಜಾಗದಲ್ಲಿದ್ದ ಒಬ್ಬ ವ್ಯಕ್ತಿ ಕೆಲವು ಜನರನ್ನುದ್ದೇಶಿಸಿ ಹೇಳಿದಂಥ ಮಾತಿನ ಆಡಿಯೋದು. ಮಾರ್ಚ್ 12ನೇ ತಾರೀಕಿಗೆ ದಾಳಿ ನಡೆದಿದ್ದು ಯಾವತ್ತು? ಫೆಬ್ರವರಿ 28ರ ಬೆಳಗಿನ ಜಾವ 9:15 ಸುಮಾರಿಗೆ ದಾಳಿ ಆಯಿತು. ಆ ದಾಳಿಯಲ್ಲಿ ಅಯತುಲ್ಲಾ ಖಮೇನಿ ಕುಟುಂಬ ಸಮೇತ ಸತ್ತೋಗಿತ್ತು. ಈಗ ಒಂದು ಆಡಿಯೋ ಹುಸೇನಿ ಅಂತ ಅನ್ಕೊಳ್ಳಿ, ಹುಸೇನಿ ಅನ್ನುವಂಥ ಒಬ್ಬ ವ್ಯಕ್ತಿ ಮಾತನಾಡಿದ ಆಡಿಯೋ ತುಂಬ ಚರ್ಚೆ ಆಗ್ತಾ ಇದೆ. ಇರಾನಿನ ರಾಜಧಾನಿ ಟೆಹರಾನಿನ ಒಂದು ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ.
ಖಮೇನಿ ಕಚೇರಿಯ ಶಿಷ್ಟಾಚಾರ ಸಮಿತಿ, ಪ್ರೋಟೋಕಾಲ್ ಕಮಿಟಿ ಅಂತ ಒಂದು ಇರುತ್ತೆ. ಅದರ ಮಹಜರ್ ಹೊಸೇನಿ ಅನ್ನುವಂಥ ಆ ಶಿಷ್ಟಾಚಾರ ಕಮಿಟಿಯಲ್ಲಿದ್ದಂಥ ಮಹಜರ್ ಹೊಸೇನಿಯ ಆಡಿಯೋ ಇದು. ಮಾರ್ಚ್ 12ನೇ ತಾರೀಕು ಮಾತಾಡಿತ್ತು. ಏನಾಯ್ತಂತೆ ಆವತ್ತು? ಎಲ್ಲೋ ಹೊರಗಡೆ ಹೋಗಿದ್ದ ಮೊಜ್ತಬಾ ದಾಳಿ ನಡೆಯುವುದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಅದೇ ಕಟ್ಟಡಕ್ಕೆ ಬಂದದ್ದು ಹೌದಂತೆ. ಬಂದು ಮೇಲಿನ ಮಹಡಿಗೆ ಹತ್ತಿಕೊಂಡು ಮೆಟ್ಟಿಲಲ್ಲಿ ಹೋಗ್ತಾ ಇದ್ದಾಗ ದಾಳಿ ಆಯಿತು. ಆ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡದ್ದು ಹೌದು. ಈಗ ಅಂಡರ್ ಟ್ರೀಟ್ಮೆಂಟ್ ಅಂತ ಹುಸೇನಿ ಮಾತನಾಡಿದ ಆಡಿಯೋ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ರಿಪೋರ್ಟ್ ಆಗಿದೆ. ಟೆಲಿಗ್ರಾಫ್ನಲ್ಲಿ ರಿಪೋರ್ಟ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಈಗಲೂ ಹೇಳೋದು ಬದುಕಿರೋದೇ ಡೌಟು ಅಂತ. ಬಘಾಯಿ ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರರ ಹೇಳಿಕೆ ಇದೆ. ಇರಾನ್ ಸರ್ವೋಚ್ಚ ನಾಯಕ ಮೊಜ್ತಬಾ ಸುರಕ್ಷಿತವಾಗಿದ್ದಾರೆ, ಸತ್ತಿದ್ದಾರೆ ಎನ್ನುವ ಸುದ್ದಿ ಸುಳ್ಳು. ಮೊಜ್ತಬಾ ಆರೋಗ್ಯವಾಗಿದ್ದಾರೆ, ಶೀಘ್ರದಲ್ಲೇ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಬಘಾಯಿ ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರರ ಹೇಳಿಕೆ ಇದು. ಒಂದು ಕಡೆ ಮೊಜ್ತಬಾ ಸತ್ತೋಗಿರುವ ಸಾಧ್ಯತೆ ಇದೆ ಅಂತ ಅಮೇರಿಕ ಇಸ್ರೇಲ್ ಹೇಳೋದು, ಇನ್ನೊಂದು ಕಡೆ ನೆತನ್ಯಾಹು ಸತ್ತೋಗಿರೋ ಸಾಧ್ಯತೆ ಇದೆ ಅಂತ ಇರಾನ್ ಹೇಳೋದು. ನೆತನ್ಯಾಹು ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಅಂದರೆ ಬದುಕಿರುವುದನ್ನು ಖಚಿತಪಡಿಸುವುದಕ್ಕೆ. ಅದ್ಯಾವುದೋ ದೇಶವನ್ನುದ್ದೇಶಿಸಿ ಮಾತಾಡೋ ವಿಡಿಯೋಲ್ಲಿ 6 ಬೆರಳುಗಳು ಕಾಣಿಸಿಕೊಂಡು ಬಿಟ್ಟವು ಅಂತ ಅದೊಂದು ಎ ಐ ವಿಡಿಯೋ ಅಂತ ಶುರುವಾಯಿತು. ಅದಾದ ಮೇಲೆ ಇದೇ ವಿಡಿಯೋದಲ್ಲಿ ಅದಾದ ಮೇಲೆ ಜೆರುಸಲಂನ ಒಂದು ಕೆಫೆಗೆ ಹೋದರು ನೆತನ್ಯಾಹು. ಆ ಕೆಫೆಯಲ್ಲಿ ಶೂಟ್ ಮಾಡಲಾದ ವಿಡಿಯೋ ಇದು ಎ ಐ ಕ್ರಿಯೇಟೆಡ್ಡು ಅಂತ. ಇದರಲ್ಲಿ ಇವತ್ತಿನ ಎ ಐ ಕಾಲದಲ್ಲಿ ಎಕ್ಸ್ಪರ್ಟ್ಗಳು ಭಾಳ ಜನ ಇದ್ದಾರೆ. ಇದೇ ಕೆಫೆನಲ್ಲಿ ಮೊಜ್ತಬಾ ಖಮೇನಿ ಕಾಫಿ ಕುಡಿತಾ ಇರೋ ಎ ಐ ವಿಡಿಯೋ ಒಬ್ಬ ಮಾಡಿಬಿಟ್ಟ. ನೋಡಿ ಹಿಂಗೂ ಮಾಡಬಹುದು ಅಂತ. ಮೊಜ್ತಬಾ ಖಮೇನಿ ಕಾಫಿ ಕುಡಿತಾ ಇರೋದು. ಇದರಲ್ಲಿ ಬೆಂಜಮಿನ್ ನೆತನ್ಯಾಹು ಮಾತಾಡ್ತಾರೆ, ನೋಡಿ 6 ಬೆರಳಿಲ್ಲ, ನಮ್ಮದು 5 ಬೆರಳಿದೆ ಅಂತ ತೋರಿಸ್ತಾರೆ. ಇದೆಲ್ಲ ಆಗತ್ತೆ. ಅದಾದ ಮೇಲೆ IDF ಸೈನಿಕರ ಕೆಲವರ ಜೊತೆಗೆ ಮಾತಾಡಿದ್ರು. ಇದೆಲ್ಲದರ ಮಧ್ಯದಲ್ಲಿ ವಾರ್ ಕಮಿಟಿ ಮೀಟಿಂಗಿಗೆ ನೆತನ್ಯಾಹು ಬರಲಿಲ್ಲ ಅನ್ನೋ ದೊಡ್ಡ ಸುದ್ದಿ ಆಯಿತು. ಯಾಕೆ ಬರಲಿಲ್ಲ ಅಂತ. ಅವರ ಅಧ್ಯಕ್ಷತೆಯಲ್ಲೇ ನಡಿಬೇಕಾಗಿತ್ತು. ಅದು ಯಾಕೆ ಬರಲಿಲ್ಲೋ ಏನೋ ಗೊತ್ತಿಲ್ಲ. ಇದು ನನ್ನದೇ ವಿಡಿಯೋ. ಇವತ್ತು ಮಿಲಿಟರಿ ಆಫೀಸಿಗೆ ಬಂದಿದ್ದಾರೆ, ಸೇನಾ ಕಚೇರಿಯಲ್ಲಿ ಬೆಂಜಮಿನ್ ನೆತನ್ಯಾಹು. ಈ ಆದಿತ್ಯ ರಾಜ್ ಕೌಲ್ ಅಂತ NDTV ರಿಪೋರ್ಟರ್ ಇದ್ದಾರೆ, ಭಾರತದವರು. ಅವರು ಇಸ್ರೇಲ್ನಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಅವರು ನೆತನ್ಯಾಹು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದ್ರು. ಈ ಧ್ವಂಸಗೊಂಡ ಮನೆಗಳಿಗೆ, ಕಟ್ಟಡಗಳಿಗೆ ಭೇಟಿ ಕೊಟ್ಟಿದ್ದು ವಿಡಿಯೋ ತೋರಿಸಿ, ಅಂದರೆ ವಾಕ್ ಥ್ರೂ ಇದೆ, ಅದು ಹಿಂದ್ಗಡೆ ನಿಂತ್ಕೊಂಡು ನೋಡಿ ಇಲ್ಲಿದ್ದಾರೆ ನೆತನ್ಯಾಹು ಅಂತ ಆದಿತ್ಯ ರಾಜ್ ಕೌಲ್ ತೋರಿಸ್ತಾರೆ. ಆ ಸುದ್ದಿ ಬರೋ ತನಕ ನನಗೂ ಡೌಟ್ ಇತ್ತು, ಹೆಂಗಿದ್ದಾರೋ ಏನೋ ನೆತನ್ಯಾಹು ಅಂತ. ಆ ಸುದ್ದಿ ಬಂದ ಮೇಲೆ ಕನ್ಫರ್ಮ್ ಆಯಿತು. ಯಾಕಂದರೆ ಭಾರತೀಯ ಪತ್ರಕರ್ತರೊಬ್ಬರು ನನ್ನ ಎದುರಿಗೆ ನಿಂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಂತ ತೋರಿಸಿದಂಥ ವಿಡಿಯೋ ಅದು. ಆ ವಿಡಿಯೋ ಬಂದ ನಂತರ ಅಲ್ಲೇ ಇರಾನಿನ ದಾಳಿ ಆಯಿತು ಅಂತೆಲ್ಲ ಹೇಳ್ತಾರೆ, ಗೊತ್ತಿಲ್ಲ. ಇವತ್ತು ಮಿಲಿಟರಿ ಕಚೇರಿಗಳಿಗೆ ಭೇಟಿ ಕೊಟ್ಟರು ನೆತನ್ಯಾಹು. ಇನ್ನೊಂದು ಕಡೆ ಇರಾನ್ ಕದನ ವಿರಾಮದ ಪ್ರಸ್ತಾಪಗಳನ್ನು ತಿರಸ್ಕರಿಸಿದೆಯಂತೆ. ಕದನ ವಿರಾಮಕ್ಕೆ ಇದು ಸೂಕ್ತ ಸಮಯ ಅಲ್ಲ, ರಕ್ತಕ್ಕೆ ರಕ್ತದಿಂದ ಉತ್ತರ ಕೊಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆಯಂತೆ. ಮೊಜ್ತಬಾ ಖಮೇನಿ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ವಿದೇಶಾಂಗ ನೀತಿ ಸಭೆಯಲ್ಲಿ ಹೇಳಿದ್ರಂತೆ. ಮೊಜ್ತಬಾ ಬದುಕಿದಾರೋ ಬದುಕಿಲ್ಲವೋ, ಬದುಕಿದ್ದರೂ ಮಾತನಾಡುವ ಸ್ಥಿತಿಯಲ್ಲಿದ್ದಾರೋ ಇಲ್ಲವೋ ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಮೊಜ್ತಬಾ ಸಭೆಯಲ್ಲಿದ್ದ ಸೇನಾಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಮೊಜ್ತಬಾ ನಮ್ಮ ಹತ್ರ ಹೇಳಿದ್ರು ಯಾವ ಕಾರಣಕ್ಕೂ ಕದನ ವಿರಾಮ ಬೇಡ ಅಂತ. ಆ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ನಮ್ಮ ಮುಂದೆನೇ ಹೇಳಿದ್ರು ಕದನ ವಿರಾಮ ಬೇಡ, ರಕ್ತಕ್ಕೆ ರಕ್ತದಿಂದ ಪ್ರತೀಕಾರ ಹೇಳೋಣ ಅಂತ ಮೊಜ್ತಬಾನೇ ಹೇಳಿದ್ರು ಅಂತ ಸೇನಾಧಿಕಾರಿಯೊಬ್ಬರು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ನೀವು ನೋಡಿರಬಹುದು, ಅನೇಕ ದೇಶಗಳ ಪ್ರಮುಖ ನಾಯಕರುಗಳು ಹೇಳ್ತಾ ಇದ್ದಾರೆ ಭಾರತ ಮನಸ್ಸು ಮಾಡಿದರೆ ಈ ಯುದ್ಧ ನಿಲ್ಲಿಸಬಹುದು ಅಂತ.
ವಿಚಿತ್ರ ಅಂದರೆ ಭಾರತದಲ್ಲೇ ಕೆಲವರಿಗೆ ಅದು ಅರಗಿಸಿಕೊಳ್ಳಲಾರದ ಹೇಳಿಕೆ ಅದು. ಏನು ಇದಿಷ್ಟು ಇಂಪಾರ್ಟೆನ್ಸಾ ಭಾರತಕ್ಕೆ ಅನ್ನೋ ಥರ ಇದ್ದಾರೆ. ಅನೇಕ ಹೇಳಿಕೆಗಳಿದ್ದಾವೆ, ಒಂದು 8-10 ತೋರಿಸಬಲ್ಲೆ ನಾನು. ಬೇರೆ ಬೇರೆ ದೇಶಗಳ ಪ್ರಮುಖರು ಕೆಲವರು ಹೇಳ್ತಾರೆ ಭಾರತದ ಕಡೆಯಿಂದ ಒಂದು ಫೋನ್ ಕಾಲ್ ಬಂದರೂ ಯುದ್ಧ ನಿಲ್ಲಬಹುದು ಅಂತ. ಅವರು ಭಾರತವನ್ನು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಭಾರತ ಉಳಿದಿದ್ದೇನೇ ಇರಲಿ. ಈಗ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಭಾರತ ಮಧ್ಯಪ್ರವೇಶ ಮಾಡಿದರೆ ಯುದ್ಧ ಮುಗಿಬಹುದು ಅಂತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮೇಲೆ ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ದಿನದಿಂದ ದಿನಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನಿಲ್ಲಿಸ್ತೀವಿ ಅಂದರೆ ಸೋತುಬಿಟ್ರು ಅಂದ್ಬಿಡ್ತಾರೆ ಜನ, ಅಮೇರಿಕ ಕೈಲಿ ಆಗಲಿಲ್ಲ ಅಂದ್ಬಿಡ್ತಾರೆ. ಇದನ್ನು ಒಂದು ಪೀಕಿಗೆ ತಗೊಂಡು ಹೋಗಿ ನಿಲ್ಲಿಸದ. ಪೀಕಿಗೆ ತಗೊಂಡು ಹೋಗೋದು ಅಂದರೆ ಏನು? ಖರ್ಗ್ ದ್ವೀಪವನ್ನು ಅಮೇರಿಕ ವಶಪಡಿಸಿಕೊಳ್ಳುವುದಾ? ಅಂಥದ್ದೊಂದು ಆಲೋಚನೆ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಖರ್ಗ್ ದ್ವೀಪ ಯಾಕೆ ಇಂಪಾರ್ಟೆಂಟು ಇರಾನಿಗೆ ಅನ್ನುವುದನ್ನು ಈ ಹಿಂದೆ 2-3 ಸಲ ಹೇಳಿದ್ದೀವಿ ನಾವು. ಇರಾನ್ ಅಷ್ಟು ದೊಡ್ಡ ದೇಶ, ಅದಕ್ಕೆ ಕಂಪೇರ್ ಮಾಡಿದ್ರೆ ಖರ್ಗ್ ದ್ವೀಪ ಸಾಸಿವೆ ಕಾಳು. 20-25 ಸ್ಕ್ವೇರ್ ಕಿಲೋಮೀಟರ್ ಇದೆ ಅದಷ್ಟೇ. ಮೇನ್ಲ್ಯಾಂಡ್ ಇರಾನ್ನಿಂದ ಒಂದು 30-35 ಕಿಲೋಮೀಟರ್ ದೂರ ಪರ್ಷಿಯನ್ ಗಲ್ಫ್ನಲ್ಲಿದೆ. ಇರಾನ್ ತನ್ನ ಆಯಿಲ್ ಎಕ್ಸ್ಪೋರ್ಟ್ಗೆ ಬೇಕಾದಂಥ ಅಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿರೋದೇ ಅಲ್ಲಿ. ತನ್ನ ದೇಶದ ತುಂಬ ಇರುವ ತೈಲ ಬಾವಿಗಳಿಂದ ತೈಲವನ್ನು ಆಯಿಲನ್ನು ಎತ್ತಿ ಕ್ರೂಡ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪೈಪ್ಲೈನ್ ಮೂಲಕ ಮೇನ್ಲ್ಯಾಂಡ್ನಲ್ಲಿ ತೆಗೆದುಕೊಂಡು ಬಂದು 30-35 ಕಿಲೋಮೀಟರ್ ಸಮುದ್ರದ ಆಳದಲ್ಲಿ ಪೈಪ್ಲೈನ್ ಹಾಕಿ ಖರ್ಗ್ ದ್ವೀಪಕ್ಕೆ ತಲುಪಿಸುತ್ತೆ ಇರಾನ್. ಆ ಖರ್ಗ್ ದ್ವೀಪದಲ್ಲಿ ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ. ಅಪ್ ಟು 30 ಮಿಲಿಯನ್ ಬ್ಯಾರಲ್ ಸ್ಟೋರ್ ಮಾಡುತ್ತೆ ಅಲ್ಲಿ ಇರಾನ್. ಅಲ್ಲಿಂದ ಹಡಗುಗಳಿಗೆ ನೇರವಾಗಿ ಆಯಿಲ್ ಫಿಲ್ ಮಾಡುವ ಫೆಸಿಲಿಟಿಗಳಿದ್ದಾವೆ. ಒಂದು ದಿನಕ್ಕೆ 7 ಮಿಲಿಯನ್ 70 ಲಕ್ಷ ಬ್ಯಾರಲ್ ಆಯಿಲನ್ನು ಫಿಲ್ ಮಾಡುವ ಇನ್ಫ್ರಾಸ್ಟ್ರಕ್ಚರನ್ನು ಇರಾನಲ್ಲಿ ಡೆವಲಪ್ ಮಾಡಿದೆ. ಇರಾನಿನ ಇಡೀ ಆಯಿಲ್ ಬಿಸ್ನೆಸ್ಸಿಗೆ ಹೃದಯ ಇದ್ದಂಗೆ ಖರ್ಗ್ ದ್ವೀಪ. ಒಂದು ಅನ್ರಿಟನ್ ಪಾಲಿಸಿ ಇತ್ತು, ಖರ್ಗ್ ಮೇಲೆ ದಾಳಿ ಮಾಡೋದು ಬೇಡ ಅಂತ ಅಮೇರಿಕ ಇಸ್ರೇಲ್ಗಳು ಅಂದ್ಕೊಂಡಿದ್ವು. ಖರ್ಗ್ ಮೇಲೆ ದಾಳಿ ಮಾಡಿದರೆ ಕಥೆನೇ ಬೇರೆ ಆಗತ್ತೆ ಅಂತ ಇರಾನ್ ಅಂದ್ಕೊಂಡಿತ್ತು. 13-14 ದಿನಗಳ ಕಾಲ ಖರ್ಗ್ ಕಡೆ ಅಪ್ಪಿತಪ್ಪಿಯೂ ಅಮೇರಿಕ ಇಸ್ರೇಲ್ನ ವಿಮಾನಗಳು, ಯುದ್ಧ ವಿಮಾನಗಳು ತಿರುಗಿ ನೋಡಲಿಲ್ಲ. ಯಾವಾಗ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು, ಕಡಿಮೆ ಆಗೋದೇನು ಲಕ್ಷಣ ಕಾಣಿಸ್ಲಿಲ್ವೋ, ಫ್ರಸ್ಟ್ರೇಷನ್ನಲ್ಲಿ ಅನಿಸುತ್ತೆ ಅಮೇರಿಕ ಖರ್ಗ್ ದ್ವೀಪದ ಮೇಲೆ ಸ್ಯಾಂಪಲ್ಗೆ ಅಂತ 1-2 ಬಾಂಬ್ ಹಾಕ್ತು. ಸ್ಯಾಂಪಲ್ಗೆ ಅಂತ ಅದನ್ನು ಬಹಳ ಹೆಮ್ಮೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡ್ರು, ಖರ್ಗ್ ಮೇಲೆ ದಾಳಿ ಮಾಡಿದ್ದೀವಿ, ಇರಾನ್ ಇನ್ನೂ ಶರಣಾಗದೆ ಹೋದರೆ ಅದನ್ನು ಧ್ವಂಸ ಮಾಡ್ತೀವಿ ಅಂತ. ಸ್ಯಾಂಪಲ್ಗೆ ಬಾಂಬ್ ಹಾಕಿದ್ದು ಯಾಕೆ? ಅವರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು. ಅದರಲ್ಲಿ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಧಕ್ಕೆ ಮಾಡಬಾರ್ದು ಅನ್ನುವುದರಲ್ಲಿ 2 ಉದ್ದೇಶಗಳಿದ್ದಾವೆ. ಒಂದು, ಇರಾನನ್ನು ಅಂತಿಮವಾಗಿ ಕೆಣಕಿದಂಗೆ ಆಗಿಬಿಡುತ್ತೆ, ನಂಬರ್ 1. ನಂಬರ್ 2, ಈ ಯುದ್ಧದ ಮಧ್ಯದಲ್ಲೂ 7 ಮಿಲಿಯನ್ ಬ್ಯಾರಲ್ ತೈಲವನ್ನು ಅವರು ರಫ್ತು ಮಾಡ್ತಾ ಇದ್ದಾರೆ. ಅದೂ ಬಂದಾಗ್ಬಿಟ್ರೆ ಆಯಿಲ್ ಪ್ರೈಸ್ ಎಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೆ. ಅಮೇರಿಕ ಇದೆಲ್ಲದರ ಮಧ್ಯದಲ್ಲಿ ತನ್ನ ಹಳೆಯ ಅಷ್ಟೂ ಪಾಲಿಸಿಗಳನ್ನು ಹೋಲ್ಡ್ನಲ್ಲಿಟ್ಟು ಬದಲಾವಣೆ ಮಾಡಿಕೊಂಡು ಇರಾನ್ ಯಾರಿಗಾರು ಆಯಿಲ್ ಕಳಿಸ್ಕೊಳ್ಳಿ, ರಷ್ಯಾ ಮತ್ತೆ ಆಯಿಲ್ ಕಳಿಸೋದಕ್ಕೆ ಶುರು ಮಾಡಲಿ ಅಂತೆಲ್ಲ ಅಮೇರಿಕದವರು ಯೋಚನೆ ಮಾಡ್ತಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಯೋಚನೆ ಮಾಡ್ತಿದ್ದಾರೆ, ಯಾಕೆ ಆಯಿಲ್ ಕ್ರೈಸಿಸ್ ಆಗಬಾರ್ದು, ರೇಟ್ ಜಾಸ್ತಿ ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ಖರ್ಗ್ನ ಇರಾನಿಯನ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಮೇರಿಕ ದಾಳಿ ಮಾಡಲಿಲ್ಲ. ನಾವಿಲ್ಲೂ ದಾಳಿ ಮಾಡಬಹುದು ಅಂತ ತೋರಿಸುವುದಕ್ಕೆ ಖಾಲಿ ಜಾಗಗಳ ಮೇಲೆ 1-2 ಬಾಂಬ್ ಹಾಕಿ ಬಂದರು. ಅದಾದ ನಂತರವೂ ಇರಾನ್ ಏನು ಅಲ್ಲಾಡಲಿಲ್ಲ. ಸೊ ಈಗ ಅಂತಿಮವಾಗಿ ಅಮೇರಿಕ ಈ ಖರ್ಗ್ ದ್ವೀಪವನ್ನು ದಾಳಿ ನಡೆಸಿ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಆಲೋಚನೆ ಮಾಡ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ 11 ದೇಶಗಳಿಗೆ ಆಹ್ವಾನ ಕೊಟ್ಟರು. 11 ದೇಶಗಳ ಹೆಸರಿತ್ತು ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ, ಮತ್ತು ಇತರೆ ಅಂತಿತ್ತು. ಅಂದರೆ ಇನ್ಯಾರು ಕಳಿಸೋದಿದ್ದರೆ ಕಳಿಸಿ. ಏನು ಕಳಿಸ್ಬೇಕು? ಯುದ್ಧ ನೌಕೆಗಳನ್ನು ಕಳಿಸಿ ಅಂತ.
ಯಾಕೆ ಡೊನಾಲ್ಡ್ ಟ್ರಂಪ್ ಯುದ್ಧ ನೌಕೆ ಕಳಿಸಿ ಅಂದದ್ದು? ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆಗೊಳಿಸುವುದಕ್ಕೆ. ಅಲ್ಲಿ ಆಯಿಲ್ ಟ್ಯಾಂಕರ್ಗಳು ಈಸಿಯಾಗಿ ಬಂದು ಹೋಗಿ ಮಾಡುವ ಅವಕಾಶ ಕಲ್ಪಿಸಿಕೊಡುವುದಕ್ಕೆ. ಇರಾನ್ನ ಮುಷ್ಟಿಯಿಂದ, ಅರ್ಥಾತ್ IRGC ಮುಷ್ಟಿಯಿಂದ ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸುವುದಕ್ಕೆ ನಿಮ್ಮ ಸೇನಾ ನೌಕೆಗಳನ್ನು ಕಳಿಸಿ ಅಂತ ಕೇಳಿದ್ರು ಟ್ರಂಪ್. ಒಂದು ದೇಶನೂ ಕಳಿಸ್ತೀವಿ ಅನ್ನಲಿಲ್ಲ. 3 ದೇಶಗಳು ಮುಖಕ್ಕೆ ಹೊಡೆದಂಗೆ ರಿಜೆಕ್ಟ್ ಮಾಡಿದ್ವು ಆ ಪ್ರಪೋಸಲ್. ನಾವೇನು ಕಳಿಸೋದಿಲ್ಲ ಅಂತ, ನಾವೇನು ಕಳಿಸೋದಿಲ್ಲ. ಬಹುಶಃ ಒಂದು 2-3 ದೇಶ ಏನಾದ್ರು ಕಳಿಸಿದ್ರೆ, ಇಲ್ಲಿ ತನಕ ಬಂದಿದ್ದೀರಿ, ಹಾಗೆ ಖರ್ಗ್ ತನಕ ಹೋಗ್ಬಿಡೋಣ ಬನ್ನಿ, ಒಂದು ಸಣ್ಣ ಯುದ್ಧ ಆಗುತ್ತೆ, ಅದನ್ನು ವಶಪಡಿಸಿಕೊಂಡು ಬಿಡೋಣ ಅಂದ್ಬಿಡ್ತಿದ್ರು ಟ್ರಂಪ್. ಹಾರ್ಮುಜ್ ಜಲಸಂಧಿ ತನಕ ಬಂದಿದ್ದೀರಿ, ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಒಂದು ಹಗಲು ಒಂದು ರಾತ್ರಿಯಲ್ಲಿ ತಲುಪಿ ಬಿಡ್ಬೋದು, ಖರ್ಗ್ ದ್ವೀಪವನ್ನು ವಶಪಡಿಸಿಕೊಂಡು ಬಿಡೋಣ, ಆವಾಗ ಪೂರ್ತಿ ಇರಾನಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕೈಗೆ ಸಿಕ್ಕಂಗಾಗತ್ತೆ ಅಂತ ಕರೆದಿರೋರು ಟ್ರಂಪ್. ಯಾವ ದೇಶವೂ ಯುದ್ಧ ನೌಕೆಯನ್ನು ಕಳಿಸಲು ಒಪ್ಪಲಿಲ್ಲ. ಈಗ ಅಮೇರಿಕ ಏಕಾಂಗಿಯಾಗಿ ಆದರೂ ಈ ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಹೊರಡುತ್ತಾ. ಈಗಾಗಲೇ ಒಂದು ಅವ್ರದ್ದು ಯಾವುದದು ಅಬ್ರಹಂ ಲಿಂಕನ್, ಪ್ರಪಂಚದ ಅತಿ ದೊಡ್ಡ ಸೇನಾ ನೌಕೆ, 90 ಯುದ್ಧ ವಿಮಾನಗಳನ್ನು ಹೇರ್ಕೊಂಡು ಹೋಗುತ್ತದು. ನ್ಯೂಕ್ಲಿಯರ್ ವಾರ್ಶಿಪ್, ಒಂದು ಸಲ ಹೊರಟ್ರೆ 24 ವರ್ಷ ಅದಕ್ಕೆ ಪೆಟ್ರೋಲು ಡೀಸೆಲ್ ಏನೂ ಬೇಕಾಗಿಲ್ಲ, ಹೋಗ್ತಾ ಇರುತ್ತೆ ಹಾಗೆ. ಅದು ನಿಂತ್ಕೊಂಡಿದೆ ಇರಾನ್ನಿಂದ 350 ಕಿಲೋಮೀಟರ್ ದೂರದಲ್ಲಿ. ಅದನ್ನು ಹಾರ್ಮುಜ್ ಜಲಸಂಧಿಯ ಮೂಲಕ ಖರ್ಗ್ ಕಡೆ ತಿರುಗಿಸಿ ಅದರ ಮೇಲೊಂದು ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಂಡು ಬಿಡ್ತಾರ. ಆ ರೀತಿಯಲ್ಲಿ ಯುದ್ಧ ಅಂತಿಮ ಹಂತಕ್ಕೆ ಬರುತ್ತಾ? ಡೊನಾಲ್ಡ್ ಟ್ರಂಪ್ ಅಂದುಕೊಂಡಂತೆ ಇರಾನನ್ನು ಅಂತಿಮವಾಗಿ ಮೊಳಕಾಲ ಮೇಲೆ ಕೂಡಿಸೋದಕ್ಕೆ ಸಾಧ್ಯ ಆಗೋದು ಇರಾನಿನ ಕೈಯಿಂದ ಖರ್ಗ್ ದ್ವೀಪ ತಪ್ಪಿ ಹೋದಾಗಲ. ವಿ ಡೋಂಟ್ ನೋ. ಅದನ್ನು ಮಾಡುವುದೇ ಆದರೆ ಅಮೇರಿಕ ಏಕಾಂಗಿಯಾಗಿ ಮಾಡಬೇಕು. ಬೇರೆ ಯಾವ ದೇಶದ, ಇವರೇನೋ ನ್ಯಾಟೋ ಗೀಟೋ ಅದು ಇದು ಎಲ್ಲ ಹೇಳ್ತಾರಲ್ಲ, ಯಾವ ದೇಶದ ಸಹಾಯ ಸಹಕಾರ ಏನೂ ಸಿಗೋದಿಲ್ಲ. ಇವತ್ತೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ತಮಾಷೆಯಾಗಿ ಓಡಾಡ್ತಿತ್ತು ಒಂದು, ಅಪರಿಚಿತ ನಂಬರ್ಗಳಿಂದ ಫೋನ್ ಬಂದರೆ ರಿಸೀವ್ ಮಾಡಬೇಡಿ, ಡೊನಾಲ್ಡ್ ಟ್ರಂಪ್ ಸಹಾಯ ಕೇಳ್ಕೊಂಡು ಮಾಡಿರ್ಬೋದು ಅಂತ. ಹಾಗಾಗಿದೆ ಟ್ರಂಪ್ ಪರಿಸ್ಥಿತಿ. ಕಂಡು ದೇಶನೆಲ್ಲ ಸಹಾಯಕ್ಕೆ ಕೇಳ್ತಾ ಇದ್ದಾರೆ ಅವರು. ಲಿಟ್ರಲಿ ಬರ್ತಾ ಬರ್ತಾ ಹೀ ಈಸ್ ಬಿಕಮಿಂಗ್ ಐಸೋಲೇಟೆಡ್, ಏಕಾಂಗಿ ಆಗ್ತಾ ಇದ್ದಾರೆ. ಖರ್ಗ್ ಅಂತಿಮವಾಗಿ ಇರಾನನ್ನು ಮಣಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಇರುವಂಥ ಅಸ್ತ್ರ ಅಂತ ಅನ್ನಿಸ್ತಾ ಇದೆ. ಈ ಮಧ್ಯೆ ನೋಡಿ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಗಳು ಡೊನಾಲ್ಡ್ ಟ್ರಂಪಿಗೆ ಆಗಿದೆ ಅನ್ನೋದಕ್ಕೆ. ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಬಟ್ ಟ್ರಂಪ್ ಯಾವತ್ತೂ ಒಂದು ದಿವಸ ಕೂತ್ಕೊಂಡು ಎಲ್ಲನೂ ಹೇಳ್ಕೊಂಡ್ರು ಹೇಳ್ಕೋಬೋದು. ಆ ಮನುಷ್ಯನ ನಂಬಕ್ಕೆ ಬರಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿ ನಮಗೆ ಅತಿ ದೊಡ್ಡ ಶಾಕ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿರೋದು. ಯುದ್ಧ ನಾವು ಅವ್ರ ಮೇಲೆ ಘೋಷಣೆ ಮಾಡಿದ್ವಿ, ಅವ್ರು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತಿತ್ತು, ಬಟ್ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿಬಿಟ್ರು ಅಂತ ಪುಟಿನ್ ಎಲ್ಲೋ ಹೇಳಿದ್ದಂತೆ. ಯಾವಾಗ ಹೇಳಿದ್ದೆ ನನಗಂತೂ ಗೊತ್ತಿಲ್ಲ. ನಮಗೇನು ಯುರೋಪಿಯನ್ ಯೂನಿಯನ್ನ ದೇಶಗಳು ಅಂದ್ರೆ ನಮಗೇನು ಭಯ ಇಲ್ಲ, ಅಮೇರಿಕದ ಶಕ್ತಿನೇ ನ್ಯಾಟೋದ ಶಕ್ತಿ ಅಂತ. ಸಹಜ ಕೂಡ. ಬಿಗ್ಗೆಸ್ಟ್ ಎಕನಾಮಿ ನ್ಯಾಟೋ ದೇಶಗಳ ಪೈಕಿ ಅಮೇರಿಕಾದಿದೆಯಪ್ಪ, ಲಾರ್ಜೆಸ್ಟ್ ಆರ್ಮಿ ಅಮೇರಿಕಾದಿದೆ. ಒಂದು ಒಕ್ಕೂಟ ಅಂತ ಮಾಡಿಕೊಂಡಾಗ ಅಮೇರಿಕದ ಆರ್ಮಿನೇ ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ರು. ಅದರಲ್ಲಿ ಏನಿದೆ? ಇಷ್ಟೆಲ್ಲದರ ಮಧ್ಯೆಯೂ ನ್ಯಾಟೋ ದೇಶಗಳು ಡೊನಾಲ್ಡ್ ಟ್ರಂಪ್ ಮನವಿಗೆ, ಆಹ್ವಾನಕ್ಕೆ, ಬೆದರಿಕೆನೋ ಅದು, ಟ್ಯಾರಿಫ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ ಅಂತ, ಯಾವುದಕ್ಕೂ ನ್ಯಾಟೋದ ದೇಶಗಳು ಬಗ್ತಾ ಇಲ್ಲ, ಯಾವುದಕ್ಕೂ ಬಗ್ತಾ ಇಲ್ಲ. ಜರ್ಮನಿ ರಕ್ಷಣಾ ಸಚಿವ ಪಿಸ್ಟೋರಿ ಉತ್ತರ ಕೊಡ್ತಾರೆ ಅದಕ್ಕೆ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ. ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟರು, ಇರಾನ್ ವಿರುದ್ಧ ನೀವೆಲ್ಲ ನಿಂತ್ಕೋಬೇಕು ಅಂತ, ಇಲ್ಲದೆ ಹೋದರೆ ನ್ಯಾಟೋದ ಭವಿಷ್ಯವೇ ಅನಿಶ್ಚಿತ ಅಂತ ಹೇಳಿದ್ರು. ನ್ಯಾಟೋ ಒಕ್ಕೂಟ ಮುಗಿಸಲು ನೀವು ಹತ್ತಿರದಲ್ಲಿದ್ದರೆ, ಅಂದರೆ ಇನ್ನೇನು ನ್ಯಾಟೋ ಒಕ್ಕೂಟನೇ ಮುಗಿದು ಬಿಡುತ್ತಾ ಅಂತ ಬೋರಿಸ್ ಪಿಸ್ಟೋರಿ ಜರ್ಮನಿಯ ರಕ್ಷಣಾ ಸಚಿವರು ಹೇಳೋದು ಕೇಳಿಸ್ಕೊಳ್ಳಿ. ಅದನ್ನು ಅವ್ರು ಶುರು ಮಾಡಿರೋ ಯುದ್ಧ ಅವರೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತು ಜರ್ಮನಿ. ಈ ಮಧ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇವತ್ತು ಸಂಜೆಯದ್ದು, ಜೋಸೆಫ್ ಕೆಂಟ್ ರಾಜೀನಾಮೆ. ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಅಂತ ಇದೆ ಅಮೇರಿಕದಲ್ಲಿ, ಭಯೋತ್ಪಾದನೆ ನಿಗ್ರಹ ಪಡೆ, ಅದರ ಡೈರೆಕ್ಟರ್ ಜೋಸೆಫ್ ಕೆಂಟ್ ರಾಜೀನಾಮೆ ಪತ್ರ ನನ್ನ ಕೈಯಲ್ಲಿದೆ. ತುಂಬ ಡೀಟೇಲ್ ಆಗಿದೆ ಇದು, ತುಂಬ ಹೃದಯ ಸ್ಪರ್ಶಿ ಇದೆ. ಇದರಲ್ಲಿ ಗೊತ್ತಾಗೋದೇನೆಂದರೆ, ಜೋಸೆಫ್ ಕೆಂಟ್ ಹೆಂಡ್ತಿನೂ ಮಿಲಿಟ್ರಿಲಿದ್ದರು. ಇರಾಕ್ ಜೊತೆಗಿನ ಯುದ್ಧದಲ್ಲಿ ಅವರು ಮೃತಪಟ್ಟಿದ್ದಾರೆ.
ನನ್ನ ಹೆಂಡ್ತಿನ ಕಳ್ಕೊಂಡಿದ್ದೀನಿ ನಾನು, ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ, ಹಿಂಗೆ ಇನ್ನೂ ಎಷ್ಟು ಜನ ಸಾಯ್ಬೇಕು ಅಂತ ಕೇಳ್ತಾರೆ ಅವರು. ಆಸ್ ಅ ವೆಟ್ರನ್ ಹೂ ಡೆಪ್ಲಾಯ್ಡ್ ಟು ಕಾಂಬ್ಯಾಟ್ 11 times ಆ್ಯಂಡ್ ಆಸ್ ಅ ಗೋಲ್ಡ್ ಸ್ಟಾರ್ ಹಸ್ಬೆಂಡ್ who lost my beloved wife Shannon in a war manufactured by Israel, I cannot support sending the next generation to fight and die in the war that serves no benefit to American people nor justifies the cost of American lives. ಒಂದು ಪ್ಯಾರಾಗ್ರಾಫ್ ನಾನು ಹೇಳ್ತಾ ಇರೋದಷ್ಟೇ. ಬೇಡ ಅಂದರೂ ನೀವು ಇರಾನಿನ ಮೇಲೆ ದಂಡೆತ್ತುಕೊಂಡು ಹೋಗಿದ್ದೀರಿ. ಈ ಹಿಂದಿನ ಚುನಾವಣೆಗಳಲ್ಲಿ 2016, 2020, 2024 ನಿಮ್ಮ ಚುನಾವಣೆಯಲ್ಲಿ ನಿಲುವೇನಾಗಿತ್ತು? 2025 ಮಧ್ಯಭಾಗದ ತನಕ ಕರೆಕ್ಟಾಗಿದ್ರಿ ನೀವು. ಇರಾನ್ನಿಂದ ಅಮೇರಿಕಕ್ಕೆ ಇಮ್ಮಿಡಿಯೇಟ್ ಥ್ರೆಟ್ ಇಲ್ಲ. ಹಿ ಟೆಲ್ಸ್ ಇಟ್. ಇಮ್ಮಿಡಿಯೇಟ್ ಥ್ರೆಟ್ ಇಲ್ಲ, ಥ್ರೆಟ್ಟೇ ಇಲ್ಲ ಅಂತಲ್ಲ. ದಿನ ಬೆಳಗಾದರೆ ಇರಾನ್ ಹೇಳೋದು ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಅಂತ. ಬಟ್ ಇಮಿಡಿಯೇಟ್ ಯಾವ ಥ್ರೆಟ್ಟು ಇರಲಿಲ್ಲ. ಅಮೇರಿಕದಲ್ಲಿರುವ ಇಸ್ರೇಲಿ ಲಾಬಿಗೆ ಮಣಿದು ನೀವು ಈ ಯುದ್ಧಕ್ಕೆ ಹೋದ್ರಿ ಅಂತೆಲ್ಲ ಹೇಳಿ, ಆದಷ್ಟು ಬೇಗ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಜೋಸೆಫ್ ಕೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಕಡೆ ಇರಾನಿನ ಮೇಲೆ ದಾಳಿ ನಡೆಸ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್, ಇನ್ನೊಂದು ಕಡೆ ಅವರ ದೇಶದ ಒಳಗಿನ ಇವನ್ನು ಹ್ಯಾಂಡಲ್ ಮಾಡಬೇಕಲ್ಲ. ಬಿಗ್ ಬ್ಲೋ ಇದು, ತುಂಬ ದೊಡ್ಡ ಹಿನ್ನಡೆ. ನೋಡಿ, JD ವ್ಯಾನ್ಸ್ ಅಮೇರಿಕದ ಉಪಾಧ್ಯಕ್ಷರು ಅಧ್ಯಕ್ಷರ ಜೊತೆಗಿಲ್ಲ ಅಂತ ಒಂದು ಚರ್ಚೆ ಇತ್ತು. ಯಾವತ್ತೂ ಯುದ್ಧ ಶುರುವಾದ್ಮೇಲೆ ಓಪನ್ ಆಗಿ ನಾವು ಇದರ ಜೊತೆಗಿದ್ದೀವಿ ಯಾವತ್ತೂ ಹೇಳಿರಲಿಲ್ಲ. ಈಗೇನೋ ಇವತ್ತೇನೋ ಇಲ್ಲ ನಾನು ಜೊತೆಗಿದ್ದೀನಿ ಅಂತೇನೋ ಒಂದು ತೇಲಿಸಿ ಬಿಡುವ ಹೇಳಿಕೆ ಥರದ್ದೊಂದು JD ವ್ಯಾನ್ಸಿಂದ ಬಂದಿದೆ. ಅಂಥ ಟೈಮ್ನಲ್ಲಿ ಜೋಸೆಫ್ ಕೆಂಟ್ ರೆಸಿಗ್ನೇಷನ್, ಡೊನಾಲ್ಡ್ ಟ್ರಂಪ್ ಏನು ವಾದ ಇತ್ತಲ್ಲ, ಯಾಕೆ ಯುದ್ಧ ಬೇಕಾಗಿತ್ತು ಅಮೇರಿಕಕ್ಕೆ ಅಂತ, ಅದಕ್ಕೊಂದು ದೊಡ್ಡ ಹೊಡೆತವನ್ನು ಈ ರೆಸಿಗ್ನೇಷನ್ ಕೊಟ್ಟಿದೆ, ಈ ರಾಜೀನಾಮೆ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಕ್ವಿಕ್ಕಾಗಿ ಪಾಕಿಸ್ತಾನದವರು ಅಫ್ಘಾನಿಸ್ತಾನದ ಮೇಲಿನ ದಾಳಿಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಒಂದು ಹಾಸ್ಪಿಟಲನ್ನು ಹೊಡೆದ್ರು, 400 ಜನ ಸತ್ತೋಗಿದ್ದಾರೆ. ಅದರಲ್ಲಿ ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಪಾಕಿಸ್ತಾನದ ಏರ್ ಸ್ಟ್ರೈಕ್. ಓಮಿಡ್ ಹಾಸ್ಪಿಟಲ್ ಅಂತ, 400ಕ್ಕೂ ಹೆಚ್ಚು ಸಾವು, 300ಕ್ಕೂ ಹೆಚ್ಚು ಜನರಿಗೆ ಗಾಯ. ಓಮಿಡ್ ಅಡಿಕ್ಷನ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಇದು. ನಿನ್ನೆ ರಾತ್ರಿ 9 ಗಂಟೆಗೆ ಇದರ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ ಏರ್ಫೋರ್ಸ್. ಇದು ಇವತ್ತು ಬೆಳಗ್ಗಿಂದು. ಕಾಬೂಲ್ನ ಜನವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನದ ದಾಳಿಯಲ್ಲಿ 4 ಜನ ಸತ್ತೋಗಿದ್ದಾರೆ. ಕಂದಹಾರ್ ಏರ್ಪೋರ್ಟ್ ಹತ್ರ ಪಾಕಿಸ್ತಾನಿ ಬಾಂಬ್ಗಳು ಬಿದ್ದಿದ್ದಾವೆ. ಪಖ್ತಿಯಾ ಸೇನಾ ನೆಲೆಯ ಮೇಲೂ ದಾಳಿಗಳಾಗಿದ್ದಾವೆ. ಆ ಹಾಸ್ಪಿಟ್ಲ್ 2000 ಹಾಸಿಗೆಗಳ ಆಸ್ಪತ್ರೆ ಅದು. 400 ಜನ ಸತ್ತೋಗಿದ್ದಾರಲ್ಲ, ಡಾಕ್ಟರು ಪೇಷಂಟ್ಸ್ ಎಲ್ಲ ಸೇರಿ. ಡ್ರಗ್ ಡಿ ಅಡಿಕ್ಷನ್ ಸೆಂಟ್ರು. 2021 ತನಕ ಅಮೇರಿಕದ ಸೇನಾ ನೆಲೆಯಾಗಿತ್ತು. ಅಮೇರಿಕನ್ನರು ಬಿಟ್ಟು ಹೋದ ನಂತರ ಅದನ್ನು ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಿದರು. ಈ ಟೆಹರಾನ್ನಲ್ಲಿ ಶಾಲೆಯ ಮೇಲೆ ನಡೆಸಿದಂಥ ದಾಳಿ ಇತ್ತಲ್ಲ, ಅಮೇರಿಕನ್ನರು ಇಸ್ರೇಲಿಯರು ಸೇರಿ ಶಾಲೆಯ ಮೇಲೆ 160 ಮಕ್ಕಳು ಸತ್ತೋದ್ರಲ್ಲ. ಕಾರಣ ಹಳೆಯ ಇಂಟೆಲಿಜೆನ್ಸ್ ರಿಪೋರ್ಟು ಅಂದರು. ಮೊದಲದು IRGC ಸೆಂಟರ್ ಆಗಿತ್ತು, ಆಮೇಲೆ ಸ್ಕೂಲ್ ಮಾಡಿದ್ರು ಅಂತ ಒಂದಷ್ಟು ರಿಪೋರ್ಟ್ಗಳು ಬಂದು. ಹಳೆ ಇಂಟೆಲಿಜೆನ್ಸ್ ರಿಪೋರ್ಟು, ಬಹುಶಃ ಇದು ಹಳೆ ಇಂಟೆಲಿಜೆನ್ಸ್ ರಿಪೋರ್ಟೇ ಇರಬೇಕು ಇವರು ಹತ್ರ. 2021 ರಿಪೋರ್ಟ್ ಇಟ್ಕೊಂಡು ದಾಳಿ ಮಾಡಿಬಿಟ್ವಿ, ಅರೆ ಇದನ್ನ ಹಾಸ್ಪಿಟ್ಲ್ ಮಾಡಿದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬೋದು ನಾಳೆ. ಹಂಗೆ ಹಾಸ್ಪಿಟ್ಲ್ ಮೇಲೆ ದಾಳಿ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಭಾರತ ಈ ದಾಳಿಯನ್ನು ಖಂಡಿಸಿದೆ, ವಿಶ್ವಸಂಸ್ಥೆಯಲ್ಲೂ ಖಂಡಿಸಿದೆ, ಹೇಳಿಕೆಯಲ್ಲೂ ಸ್ಪಷ್ಟವಾಗಿ ಭಾರತ ಈ ದಾಳಿಯನ್ನು ಖಂಡಿಸಿದೆ. ಒಂದು ಕಡೆ ಇರಾನ್ನಲ್ಲಿ ಇರಾನ್ಗೆ ತಾಗಿಕೊಂಡಿರುವ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಇದೆಲ್ಲ ನಡೀತಾ ಇರೋದು. ತಾಲಿಬಾನಿನ ಹೇಳಿಕೆ ಇದೆ, ಬಿಡೋದಿಲ್ಲ ಈ ಪಾಕಿಸ್ತಾನ ಸುಮ್ಮನೆ ಅಂತ. ಇವರ ಗಲಾಟೆಗೆ ಕಾರಣ ಏನು? ಬಾರ್ಡರ್ ಡಿಸ್ಪ್ಯೂಟ್ ಅಷ್ಟೇ, ಯಾವ ಜಾಗ ಯಾರಿಗೆ ಸೇರಿದ್ದು ಅನ್ನೋದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.